ಸ್ನೇಹಿತರೆ, ನೀವೇನಾದ್ರೂ ಕೂಡ ಸಣ್ಣ ರೈತರಾಗಿದ್ರು ಕೂಡ ಈ ಒಂದು ಸಣ್ಣ ರೈತರು ಅಥವಾ ನಿಮ್ಮ ಹತ್ರ ಜಮೀನ್ ಇದ್ದು ಏನಾದ್ರೂ ಬೆಳೆ ಬೆಳೀತಾ ಇದ್ದೀರಾ ಅನ್ನೋದಾದ್ರೆ ನಿಮ್ಗೆ ಈ ಒಂದು ಫೈನಾನ್ಸ್ ಗಳಲ್ಲಿ ಅಥವಾ ನೀವು ಪ್ರೈವೇಟ್ ಫೈನಾನ್ಸ್ ಗಳು ಈ ರೀತಿಯಾಗೆಲ್ಲ ನೀವು ಸಾಲಗಳನ್ನ ಮಾಡ್ಕೊಳ್ಳೋದಿಕ್ ಹೋಗ್ತೀರಾ. ದಯವಿಟ್ಟು ಕೂಡ ಅಲ್ಲೆಲ್ಲ ಮಾಡೋದಿಕ್ ಹೋಗ್ಬೇಡಿ. ನೀವು ಏನ್ ಮಾಡ್ಬೇಕನ್ನೋದಾದ್ರೆ ನಿಮ್ಗೆ ಏನಾದ್ರೂ ಕೂಡ ಅಗತ್ಯವಿದ್ರೆ, ಸಾಲದ ಏನಾದ್ರೂ ಅಗತ್ಯವಿದ್ರೆ, ನೀವು ನಿಮ್ಮ ಒಂದು ಜಮೀನಲ್ಲಿ ಏನ್ ಬೆಳೆ ಬೆಳಿತಿರ್ತೀರಾ ಆ ಒಂದು ಬೆಳೆಯ ಒಂದು ಲೋನ್ ನ ಮಾಡಿಸಬಹುದು. ಆ ಒಂದು ಲೋನ್ ಮಾಡಿಸಿದ್ರೆ ನಿಮ್ಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ. ಯಾಕಂತಂದ್ರೆ ನಿಮ್ಗೆ ಈ ಒಂದು ಏನಾದ್ರೂ ಕೂಡ ಈ ಒಂದು ಬೆಳೆ ಹಾನಿ ಆದಂತ ಸಂದರ್ಭದಲ್ಲಿ ಅಥವಾ ಈ ರೀತಿಯಾದ ಏನಾದ್ರೂ ಸಮಸ್ಯೆ ಬಂದಾಗ ನಿಮ್ಗೆ ಆ ಒಂದು ಲೋನ್ ಗಳನ್ನ ಸರ್ಕಾರದಿಂದ ಮನ್ನಾ ಕೂಡ ಮಾಡ್ತಾರೆ. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಆ ಲೋನ್ ನ ಯಾವುದೇ ರೀತಿಯಾದ ಲೋನ್ ಇದ್ರೂ ಕೂಡ, ಅದು ಎಷ್ಟೇ ಲೋನ್ ಇದ್ರೂ ಕೂಡ ಸರ್ಕಾರದಿಂದ ರೈತರ ಸಾಲ ಮನ್ನಾ ಅಂತ ಬಂದಾಗ ಅದು ನಿಮ್ಗೆ ಮನ್ನಾ ಆಗ್ಬಿಡುತ್ತೆ. ಹಾಗಾಗಿ ನೀವು ಆದಷ್ಟು ಕೂಡ ಈ ಒಂದು ಬ್ಯಾಂಕ್ ಗಳಲ್ಲಿ ಲೋನ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಒಂದು ಜಮೀನಿನ ಒಂದು ಕ್ರಾಪ್ ಲೋನ್ ಗಳು ಏನ್ ಬರ್ತಾವಲ್ವಾ ಅದರಲ್ಲಿ ನೀವು ಲೋನ್ ಮಾಡ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಆ ಒಂದು ಲೋನ್ ಗಳನ್ನ ಕಟ್ಟೋದಿಕ್ಕೂ ಕೂಡ ತುಂಬಾನೇ ಈಸಿ ಆಗಿರುತ್ತೆ. ಕೆಲವೊಂದು ಬ್ಯಾಂಕ್ ಗಳಲ್ಲಿ ಏನಂತಂದ್ರೆ ಈ ಒಂದು ತಿಂಗಳು ಕಟ್ಟೋದಿಕ್ ಇರೋದಿಲ್ಲ. ಸೊ ನೀವು ಅದನ್ನ ನೀವು ನಿಮ್ಮ ಒಂದು ಬೆಳೆನ ನೀವು ಏನ್ ಬೆಳೆದಿರ್ತೀರಲ್ವಾ ಅದನ್ನ ನೀವು ತಗೊಂಡಾಗ, ಅಂದ್ರೆ ವರ್ಷಕ್ಕೊಂದ್ಸಲ ಏನೋ ಕುಯ್ತಿರಲ್ವಾ, ಆ ಒಂದು ಬೆಳೆನ ಕುಯ್ದು ಅದ ಮಾರಾಟ ಮಾಡಿದ ನಂತರದಲ್ಲಿ ಬೇಕಾದ್ರೂ ಕೂಡ ನೀವು ಅದೊಂದು ಸಾಲನ ಮರುಪಾವತಿನ ಮಾಡಬಹುದು. ಈ ರೀತಿಯಾಗೆಲ್ಲ ಆಪ್ಷನ್ ಗಳು ಇರ್ತವೆ. ನೀವು ಆದಷ್ಟು ಕೂಡ ಅದರಲ್ಲೇ ನೀವು ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು ಈ ಒಂದು SBI ಅಲ್ಲಿ ಲೋನ್ ಮಾಡಿಸ್ಬೇಕು, SBI ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸ್ಬೇಕು, ಈ ಒಂದು ರೈತರ ಒಂದು ಲೋನ್ ನ ಮಾಡಿಸ್ಬೇಕಂತಂದ್ರೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ, ಏನೆಲ್ಲ ಮಾನದಂಡಗಳು ಬೇಕಾಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಗೆ ಜಂಟಿ ಕೃಷಿಕರು ಅಥವಾ ಕೃಷಿ ಭೂಮಿಯ ಮಾಲೀಕರು, ನೀವು ಜಂಟಿ ಕೃಷಿಕರಾದ್ರೂ ಪರವಾಗಿಲ್ಲ ಅಥವಾ ಕೃಷಿ ಭೂಮಿಯ ಮಾಲೀಕರಾಗಿದ್ರು ಕೂಡ ಈ ಒಂದು ಲೋನ್ಗೆ ಅಪ್ಲೈ ಮಾಡಬಹುದು. ಅದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ, ಮತ್ತೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ನಿಮ್ಮ ಒಂದು ಇನ್ಕಮ್ ಮೇಲೆ, ಆ ಒಂದು ಬೆಳೆಯಲ್ಲಿ ಬರ್ತಿರುವಂತ ಇನ್ಕಮ್ ಮೇಲೆ ಈ ಒಂದು ಲೋನ್ ನ ಎಷ್ಟು ಕೊಡ್ತಾರೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಒಂದು ಕೃಷಿನ ಮಾಡ್ತಾ ಇರ್ಬೇಕಾಗುತ್ತೆ, ಅದು ಏನು ಜಾಗ ಇರುತ್ತೆ ಅದನ್ನ ಖಾಲಿ ಜಾಗಕ್ಕೆ ಕೊಡೋದಿಲ್ಲ. ಈ ಒಂದು ಲೋನ್ ಗಳನ್ನ ಖಾಲಿ ಜಾಗಕ್ಕೆ ಕೊಡೋದಿಲ್ಲ. ಅಲ್ಲಿ ನೀವು ಏನಾದ್ರೂ ಕೂಡ ಬೆಳೆನ ಬೆಳೀತಾ ಇರಬೇಕಾಗುತ್ತೆ. ಆ ರೀತಿಯಾಗಿದ್ದಾಗ ಮಾತ್ರ ಈ ಒಂದು ಲೋನ್ ಗಳನ್ನ ನಿಮ್ಗೆ ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ. ಆ ಕೃಷಿ ಭೂಮಿ ಏನಿರುತ್ತಲ್ವಾ, ಆ ಕೃಷಿ ಒಂದು ಉದ್ದೇಶಕ್ಕಾಗಿ ನೀವು ಆ ಒಂದು ಕೃಷಿ ಭೂಮಿನ ಬಳಸ್ತಾ ಇರ್ಬೇಕಾಗುತ್ತೆ. ಬೇರೆ ಅದರಲ್ಲಿ ಏನೋ ಮಾಡೋದಕ್ಕೆ ಹೋಗಿ ಕೃಷಿ ಮಾಡದೆ ಅಥವಾ ಬೇರೆ ಏನಾದ್ರೂ ಕೂಡ ಲೀಸಿ ಕೊಡೋದಾಗಿರ್ಬೋದು, ಮತ್ತೆ ಬೇರೆ ಏನಾದ್ರೂ ಕೂಡ ಆಕ್ಟಿವಿಟೀಸ್ ಅದ್ರಲ್ಲಿ ಏನಾದ್ರು ಮಾಡ್ತಾ ಇದ್ರೆ ಸೊ ಅದಕ್ಕೆ ಬರೋದಿಲ್ಲ, ಅದಕ್ಕೆ ಸಿಗೋದಿಲ್ಲ. ಯಾಕಂತಂದ್ರೆ ಅವರು ವೆರಿಫಿಕೇಶನ್ ಕೂಡ ಮಾಡ್ತಾರೆ. ನಿಮ್ಮ ಒಂದು ಏನು ಜಮೀನ್ ಇರುತ್ತೆ, ನಿಮ್ಮ ಒಂದು ಬೆಳೆ ಏನಿರುತ್ತೆ, ಅಲ್ಲಿ ಆ ಒಂದು ಬ್ಯಾಂಕ್ ನ ಸಿಬ್ಬಂದಿ ಏನಿರ್ತಾರಲ್ವಾ ಅವರು ಬಂದು ಆ ಒಂದು ಜಮೀನ ನೋಡಿ, ಆ ಬೆಳೆನ ನೋಡಿ, ಅದಾದ ನಂತರದಲ್ಲಿ ಲೋನ್ ಗಳನ್ನ ನಿಮ್ಗೆ ಕೊಡುವಂತದ್ದು. ಹಾಗಾಗಿ ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಎಷ್ಟು ಆ ಒಂದು ಲೋನ್ ನ ಮಾಡಬಹುದು ಅನ್ನೋದಾದ್ರೆ, ಈ ಒಂದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 3 ಲಕ್ಷದವರೆಗೂ ಕೂಡ ಲೋನ್ ಗಳನ್ನ ಮಾಡಬಹುದು. ಅಂದ್ರೆ 1 ಎಕರೆ, 2 ಎಕರೆ, 3 ಎಕರೆ ಈ ರೀತಿಯಾಗಿರೋರಿಗೆ ಒಂದು 3 ಲಕ್ಷದವರೆಗೂ ಕೂಡ ಲೋನ್ ಗಳನ್ನ ಹಾಕ್ಸ್ಬಹುದು. ನಂತರ ನಿಮ್ಗೆ ಏನಾದ್ರು ಕೂಡ ಅದಕ್ಕೆ ಜಾಸ್ತಿ ನಿಮ್ಮ ಜಮೀನ್ ಇದೆ, ಅಷ್ಟಕ್ಕೂ ಜಾಸ್ತಿ ನೀವು ಒಂದು ಏನು ಅದರಲ್ಲಿ ಕೃಷಿ ಮಾಡ್ತಾ ಇದ್ದೀರಾ, ಅದರಲ್ಲಿ ಬೆಳೆಗಳನ್ನ ಬೆಳೀತಾ ಇದಾರೆ ಅಂತಂದ್ರೆ ನಿಮ್ಗೆ 10 ಲಕ್ಷದವರೆಗೂ ಕೂಡ ಲೋನ್ ಗಳು ಸಿಗುವಂತದ್ದು. 10 ಲಕ್ಷದವರೆಗೂ ಕೂಡ ನಿಮ್ಗೆ ಲೋನ್ ಗಳನ್ನ ತೆಗಿಬಹುದು. ಇದಕ್ಕೆ ಈ ಒಂದು ತಗೊಂಡಂತ ಒಂದು ಸಾಲಕ್ಕೆ ಎಷ್ಟು ಬಡ್ಡಿನ ಕಟ್ಬೇಕಾಗುತ್ತೆ ಅನ್ನೋದಾದ್ರೆ ನಿಮ್ಗೆ ಈ ಒಂದು ಬಡ್ಡಿ 7% ಇರುತ್ತೆ. 7% ದೊಡ್ಡ ಒಂದು ಬಡ್ಡಿ ಏನಲ್ಲ ಸ್ನೇಹಿತರೆ. ಯಾಕಂದ್ರೆ ಈ ಒಂದು ನೀವು ಈ ಒಂದು ಪ್ರೈವೇಟ್ ಸೆಕ್ಟರ್ ಅಲ್ಲೆಲ್ಲ ನೀವು ಏನಾದ್ರೂ ಕೂಡ ಇದ್ ಮಾಡ್ಕೊಂಡ್ರೆ 7% ಯಾವುದೇ ಕಾರಣಕ್ಕೂ ದೊಡ್ಡ ಒಂದು ಇದಲ್ಲ, ಬಡ್ಡಿ ಅಲ್ಲ. ಹಾಗಾಗಿ ನೀವು ಇಲ್ಲಿ ಆರಾಮಾಗಿ ತಗೋಬಹುದು. ನಂತರ ಮರುಪಾವತಿ ಅವಧಿ ಎಲ್ಲಿವರೆಗೂ ಇರುತ್ತೆ ಅನ್ನೋದಾದ್ರೆ 5 ವರ್ಷದಿಂದ 7 ವರ್ಷದವರೆಗೆ ನಿಮ್ಗೆ ಮರುಪಾವತಿ ಅವಧಿ ಇರುತ್ತೆ. ಅದ್ರೊಳಗಡೆ ನೀವು ಕಟ್ಟಬೇಕಾಗುತ್ತೆ. ಅದ್ರೊಳಗಡೆ ನೀವು ಕಟ್ಟಿದ್ರೆ ಅದ್ರ ಒಳಗಡೆ ಏನಾದ್ರು ಕೊಟ್ಟಿದ್ರೆ, ಆ ಒಂದು 5 ವರ್ಷ 7 ವರ್ಷದ ಒಳಗಡೆ ಏನಾದ್ರು ಕಟ್ಟಿದ್ರೆ ನಿಮ್ಗೆ ಇವಾಗ 3 ಲಕ್ಷ ಕೊಟ್ಟಿರ್ತಾರೆ ಲೋನ್ನ. ಆ ಒಂದು 3 ಲಕ್ಷನ ಮತ್ತೆ ಜಾಸ್ತಿಯಾಗಿ ಇನ್ನು ನೆಕ್ಸ್ಟ್ ಅದನ್ನ ನೀವು ಮರುಪಾವತಿ ಮಾಡಿದ ನಂತರದಲ್ಲಿ ನಿಮ್ಗೆ ಜಾಸ್ತಿ ಸಿಗುತ್ತೆ, ಅದು ಜಾಸ್ತಿನ ಮಾಡ್ಕೊಡ್ತಾರೆ. ಅಂದ್ರೆ ಇವಾಗ 3 ಲಕ್ಷ ಕೊಟ್ಟಿರ್ತಾರೆ, 4.5 5 ಲಕ್ಷ ತನಕ ಕೂಡ ನಿಮ್ಗೆ ಲೋನ್ ನ ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ. ನೀವು ಸರಿಯಾದ ರೀತಿಯಲ್ಲಿ ಅದನ್ನ ರೀಪೇ ಮಾಡಿರ್ಬೇಕಾಗುತ್ತೆ. ಹಾಗಾದ್ರೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ನೀವು ನೆಕ್ಸ್ಟ್ ಏನಾದ್ರು ಲೋನ್ ಮಾಡ್ತೀನಿ ಅನ್ನೋದಾದ್ರೆ ಇವಾಗ 3 ಲಕ್ಷ ಕೊಟ್ಟಿರ್ತಾರೆ, ನೆಕ್ಸ್ಟ್ ಇನ್ನು ಜಾಸ್ತಿನ ಮಾಡಿ ಕೊಡ್ತಾರೆ ನಿಮ್ಗೆ. ನಂತರ ನಿಮ್ಗೆ ಈ ಒಂದು ಏನು ದಾಖಲೆಗಳು ಏನ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಇರ್ಬೇಕಾಗುತ್ತೆ. ಒಂದು ವಿಳಾಸ ಪುರಾವೆಗೋಸ್ಕರ ಅಂದ್ರೆ ಅಡ್ರೆಸ್ ಪ್ರೂಫಿಗೋಸ್ಕರ ಯುಟಿಲಿಟಿ ಬಿಲ್ಗಳು, ಅಂದ್ರೆ ನಿಮ್ಮ ಒಂದು ಗ್ಯಾಸ್ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಇದು ಯಾವ್ದು ಕೂಡ ಆಗುತ್ತೆ. ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಬಾಡಿಗೆ ಒಪ್ಪಂದ, ನೀವೇನಾದ್ರೂ ಕೂಡ ಬಾಡಿಗೆ ಮನೆಯಲ್ಲಿದ್ರೆ ಬಾಡಿಗೆ ಒಪ್ಪಂದ, ರೆಂಟ್ ಅಗ್ರಿಮೆಂಟ್ ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಭೂಮಿ ಮಾಲೀಕತ್ವದ ದಾಖಲಾತಿಗಳು, ಅಂದ್ರೆ ಶೀರ್ಷಿಕೆ ಪತ್ರ, ನೋಂದಣಿ ಪ್ರಮಾಣ ಪತ್ರ ಅಥವಾ ಕಂದಾಯ ದಾಖಲೆಗಳು.
ಈ ಒಂದು ಏನು ನಿಮ್ಮ ಒಂದು ಜಮೀನಿನ ಒಂದು ಸರಿಯಾದ ಒಂದು ದಾಖಲಾತಿಗಳನ್ನ ನಿಮ್ಮ ಹೆಸರಲ್ಲಿ ಇರುವಂತದ್ದು ಬೇಕಾಗುತ್ತೆ. ಅದನ್ನ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಅದೆಲ್ಲದೂ ಕೂಡ ಬೇಕಾಗುತ್ತೆ. ಅದನ್ನ ನೀವು ತಗೊಂಡೋಗಿ ನಂತರದಲ್ಲಿ ಅವ್ರು ಇನ್ನೂ ಕೂಡ ಕೆಲವೊಂದು ಪ್ರೊಸೀಜರ್ಗಳು ಇರ್ತವೆ, ಅದನ್ನು ಕೂಡ ಹೇಳ್ತಾರೆ. ಸ್ವಲ್ಪ ನೀವು ಏನಂತಂದ್ರೆ ನೀವು ಇಲ್ಲಿ ಇರುವಂತ ದಾಖಲಾತಿಗಳಿಗಿಂತ ಅವ್ರು ಸ್ವಲ್ಪ ಏನಾದ್ರು ಹೇಳ್ತಾ ಇರ್ತಾರೆ. ಅಂದ್ರೆ ನಿಮ್ದೇನಾದ್ರೂ ಕೂಡ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತೆ ಮೇಲೆ ಈಗ ಏನಾದ್ರು ಕೂಡ ನಿಮ್ಗೆ ಈ ಒಂದು ಬ್ಯಾಂಕ್ಗಳಲ್ಲಿ ಲೋನ್ ಇಲ್ಲ ಅಂತ ಎಲ್ಲಾ ಒಂದು ಬ್ಯಾಂಕ್ಗಳಲ್ಲಿ ಆ ಒಂದು ತಾಲೂಕಿಗೆ ಬರುವಂತ ಎಲ್ಲಾ ಬ್ಯಾಂಕ್ಗಳಲ್ಲೂ ಕೂಡ ನೀವು ಆ ಒಂದು ಸಿಗ್ನೇಚರ್ ಮತ್ತೆ ಸೀಲ್ಗಳನ್ನ ಹಾಕ್ಸ್ಕೊಂಡ್ ಬರ್ಬೇಕಾಗುತ್ತೆ. ಇದನ್ನೆಲ್ಲ ನೀವು ಮಾಡೋದಿಕ್ಕೆ ಹೇಳ್ತಾರೆ. ಅದನ್ನು ಕೂಡ ನೀವು ಮಾಡ್ಬೇಕಾಗುತ್ತೆ. ಸ್ವಲ್ಪ ರಿಸ್ಕ್ ಇರುತ್ತೆ, ಬಟ್ ನಿಮ್ಗೆ ಒನ್ ಟೈಮ್ ಅನ್ನೋದನ್ನು ಕೂಡ ನೀವು ಏನಾದ್ರು ಲೋನ್ ತಗೊಂಡ್ರಿ ಅಂತ ಅನ್ಕೊಳ್ಳಿ, ಕಷ್ಟಪಟ್ಟು ಒನ್ ಟೈಮ್ ಲೋನ್ ತಗೊಂಡ್ರೆ ನೆಕ್ಸ್ಟ್ ಇಂದ ನಿಮ್ಗೆ ಯಾವುದೇ ಒಂದು ದಾಖಲಾತಿಗಳು ಬೇಡ. ನಿಮ್ಗೆ ಯಾವುದೇ ದಾಖಲಾತಿಗಳನ್ನು ಕೂಡ ಅವರು ಕೇಳೋದಿಲ್ಲ. ನೆಕ್ಸ್ಟ್ ಇಂದ ನಿಮ್ಗೆ ನೀವು ಕರೆಕ್ಟ್ ರೀಪೇಮೆಂಟ್ ಏನಾದ್ರು ಮಾಡಿದ್ರೆ ಈ ಫಸ್ಟ್ ಟೈಮ್ ಏನ್ ತಗೊಂಡಿರ್ತೀರ ಲೋನು ಅದಕ್ಕಿಂತ ಜಾಸ್ತಿ ಕೊಡ್ತಾರೆ. ನಂತರದಲ್ಲಿ ನಿಮ್ಮ ಯಾವುದೇ ಒಂದು ದಾಖಲಾತಿಗಳನ್ನು ಕೂಡ ನೆಕ್ಸ್ಟ್ ಸಬ್ಮಿಟ್ ಮಾಡೋದಿಕ್ಕೆ ಬರೋದಿಲ್ಲ, ನೆಕ್ಸ್ಟ್ ಸಬ್ಮಿಟ್ ಮಾಡೋದು ಅಗತ್ಯ ಇರೋದಿಲ್ಲ. ಹಾಗಾಗಿ ನೋಡಿ, ಫಸ್ಟ್ ಟೈಮ್ ನಿಮ್ಗೆ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ನೀವೇನಾದ್ರೂ ಕೂಡ ಲೋನ್ ನ ಮಾಡಿಸಿದ್ರೆ ಫಸ್ಟ್ ಟೈಮ್, ನೆಕ್ಸ್ಟ್ ಇಂದ ನಿಮ್ಗೆ ಯಾವುದೇ ರೀತಿಯಾದ ದಾಖಲಾತಿಗಳನ್ನ ಕೇಳೋದಿಲ್ಲ. ಯಾವ್ದು ದಾಖಲಾತಿ ನೀವು ಕೊಟ್ಟಿರ್ತೀರಲ್ವಾ ಅದಕ್ಕೇನೆ ನೀವು ರಿನ್ಯೂವಲ್ ಮಾಡ್ತಾ ಹೋಗ್ತಾರೆ. ಅದೇ ಒಂದು ದಾಖಲಾತಿಗಳ ಮೇಲೆ ನಿಮ್ಗೆ ಲೋನ್ಗಳನ್ನ ಸ್ಯಾಂಕ್ಷನ್ ಮಾಡ್ತಾ ಹೋಗ್ತಾ ಇರ್ತಾರೆ. ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಏನಾದ್ರು ಕೂಡ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ನಮ್ಮ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಕೂಡ ಇಷ್ಟ ಆದ್ರೆ ದಯವಿಟ್ಟು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ ಇವಾಗ ಇದೇ ರೀತಿಯಾದ ಒಂದು ಹೊಸ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಾಗಿರ್ಬೋದು, ಮತ್ತೆ ಒಂದು ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಮತ್ತೆ ಈ ಒಂದು ನ್ಯೂಸ್ ಅಪ್ಡೇಟ್ಗಳಾಗಿರ್ಬೋದು, ಇದ್ರ ಬಗ್ಗೆ ನಾವು ಯಾವಾಗ್ಲೂ ಕೂಡ ವಿಡಿಯೋನ ಮಾಡ್ತಾ ಇರ್ತೀವಿ. ಈ ಒಂದು ದಾಖಲಾತಿಗಳ ಬಗ್ಗೆ ಆಗಿರ್ಬೋದು ಎಲ್ಲದೂ ಕೂಡ ವಿಡಿಯೋ ಹಾಕ್ತಾ ಇರ್ತೀವಿ. ದಯವಿಟ್ಟು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.